ನಮಸ್ಕಾರ ಗುರುಗಳೇ. ಇವತ್ತು ನಾನಿರೋದು ಅಕ್ಕಿಪೇಟೆಯಲ್ಲಿರೋ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ. ನಾನು ಯಾವಾಗಲೂ ನಿಮಗೆ ಪುರಾತನವಾಗಿರೋ ದೇವಸ್ಥಾನದ ವಿಡಿಯೋಗಳನ್ನ ಮಾಡಿ ತೋರಿಸ್ತಾ ಇರ್ತೀನಲ್ವ, ಅದೇ ಥರ ಇದು ಸಹ ಪುರಾತನವಾಗಿರೋ ದೇವಸ್ಥಾನ. ಇದ್ರ ಪರಿಚಯ ನಾನು ನಿಮಗೆ ಮಾಡಿಕೊಡ್ತೀನಿ. ಜೊತೆಗೆ ನಾನು ಈ ದೇವಸ್ಥಾನಕ್ಕೆ ಬಂದಿರೋ ಇನ್ನೊಂದು ಕಾರಣ ಏನು ಅಂದರೆ, ನನ್ನ ಸ್ನೇಹಿತರೊಬ್ಬರಿಗೆ ಇವತ್ತು ಇರುಮಡಿ ಪೂಜೆ, ಅಂದರೆ ಅವರು ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ನನ್ನ ಜೊತೆ ನೀವು ದೇವಸ್ಥಾನದ ಪರಿಚಯನ ತಿಳ್ಕೊಳ್ಳಿ. ಬನ್ನಿ ಗುರುಗಳೇ, ಇಲ್ಲಿನ ಮುಖ್ಯ ಅರ್ಚಕರೊಂದಿಗೆ ಮಾತಾಡೋಣ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರಮ್ಮ. ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ. ಈ ದೇವಸ್ಥಾನ ತುಂಬ ಪ್ರಾಚೀನವಾದ ದೇವಸ್ಥಾನ. ಇಲ್ಲಿ ಮುಂಚೆ ನಮ್ಮ KSRTC ಬಸ್ ಸ್ಟ್ಯಾಂಡ್ ಇರೋ ಕಡೆ ಕೆರೆ ಅಂತಿತ್ತು, ಕೆರೆಕಟ್ಟೆ ಅಂತ ಇದ್ರು. ಅಲ್ಲಿ ವಿಗ್ರಹ ತೇಲ್ಕೊಂಬಂದು ಸಿಕ್ಕಿರೋ ಲಕ್ಷ್ಮೀನಾರಾಯಣ ವಿಗ್ರಹ ಇದು. ಈ ಮೂಲ ವಿಗ್ರಹ ಮಾತ್ರ. ಇದು ಸುಮಾರು ಒಂದು 550 ವರ್ಷಗಳ ಅಷ್ಟು ಆಗಿದೆ. ಯಾಕೆಂದರೆ ಹಿಂದೆ ಪ್ರತಿಷ್ಠೆ ಮಾಡಿದ ಸಂದರ್ಭದಲ್ಲಿ ಒಂದು ಉರ್ದು ಲಿಪಿ ಸಿಕ್ಕಿದೆ. ಆ ಉರ್ದು ಲಿಪಿಯಲ್ಲಿ ಇದು ಟಿಪ್ಪು ಸುಲ್ತಾನ್ ಕಾಲದ್ದು ಅಂತ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಇದನ್ನು ನಿರ್ದಿಷ್ಟಪಡಿಸಿರ್ತಾರೆ. ಇವರು ಮಾತ್ರ ನಮಗೆ ಕೆರೆ ಹೆಸರು ಕೆರೆಕಟ್ಟೆ ಅಂತ ಕೆರೆಯಲ್ಲಿ ಸಿಕ್ಕಿರೋ ವಿಗ್ರಹ. ಈಗ ಅದು ಒಂದು ವಾಣಿಜ್ಯ ಪ್ರದೇಶ ಆಗೋಗ್ಬಿಟ್ಟಿದೆ. ಇವಾಗ ಗೊತ್ತಾಗೋದು ಇಲ್ಲ. ಆಗಿನ ಕಾಲದವ್ರಿಗೆ ಗೊತ್ತು ಕೆರೆಕಟ್ಟೆ ಅಂದರೆ. ಈಗಿನವ್ರಿಗೆ ಅದು ಕೆರೆ ಅಂದರೆ ಎಲ್ಲಿತ್ತು ಅಂತ ಕೇಳಿದ್ರೆ ನಾವು ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಇವಾಗ ಅದು ಬೆಳ್ಳಿದು ಕವಚ ಹಾಕಿರೋದಕ್ಕೆ ನಮಗೆ ಅಷ್ಟು ಗೊತ್ತಾಗ್ತಿಲ್ಲ. ಅದೇ ಬೆಳಗ್ಗೆ ಹೊತ್ತು ಅಭಿಷೇಕ ಟೈಮಲ್ಲಿ ಬಂದರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸ್ವಾಮಿಗಳೇ. ಇಷ್ಟು ಚೆನ್ನಾಗಿ ನೀವು ನಮಗೆ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ತುಂಬ ವಂದನೆಗಳು. ಭಗವಂತ ಒಳ್ಳೇದು ಮಾಡಿ. ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪ 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 ಸ್ವಾಮಿ ಅಯ್ಯಪ್ಪೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿದಿಂದ ಗತೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿ ಶರಣಂ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಅಯ್ಯಪ್ಪೋ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ 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 ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ 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 ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ನೀನೇ ಅಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಒಂದು ಕೈ ಇಟ್ಕೋ ಸ್ವಾಮಿ. ನೀನು ದಕ್ಷಿಣ ಕೊಟ್ಬಿಡ್ತಾನೆ. ಕಾಲು ನಮಸ್ಕಾರ ಕೊಡಿ ಸ್ವಾಮಿ. ನಮಸ್ಕಾರ ಹಾಕೋ ಸರ್. ನಿಂತ್ಕೋ ಸ್ವಾಮಿ. ನಿಂತ್ಕೋ ಸ್ವಾಮಿ. 3 ರೌಂಡ್ ಹಾಕಿ ಸ್ವಾಮಿ. 3 ರೌಂಡ್ ಸಾಕು. ಕೂಗ್ ಸ್ವಾಮಿ. ಓಂ ಸ್ವಾಮಿಯೇ ಓಂ ಸ್ವಾಮಿಯೇ. ನಮಸ್ಕಾರ ಗುರುಗಳೇ. ಇವತ್ತು ನಾನಿರೋದು ಅಕ್ಕಿಪೇಟೆಯಲ್ಲಿರೋ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಏನು ಮಾಡ್ತಾಯಿದ್ದೀನಪ್ಪ ಇಲ್ಲಿ ಅಂತ ಅಂದರೆ, ನಮ್ಮ ಸ್ನೇಹಿತರದ್ದೊಬ್ಬರದು ಇರುಮುಡಿ ಇತ್ತು ಅಯ್ಯಪ್ಪ ಸ್ವಾಮಿದು. ಅದಕ್ಕೆ ನಾನು ಬಂದೆ. ಆದರೆ ಇಲ್ಲಿಗೆ ಬರಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಬಟ್ ಅಕಸ್ಮಾತಾಗಿ ನಾನು ಇಲ್ಲಿ ಬರೋಂಗಾಯಿತು. ಸೊ ಇಲ್ಲಿ ಬಂದ ಮೇಲೆ ಒಂದು ಒಳ್ಳೆ ವಿಚಾರ ತಿಳ್ಕೊಂಡೆ. ಏನು ಅಂದರೆ, ಈಗ ಅದನ್ನು ಮುಂದೆ ನಾನು ವಿಡಿಯೋ ತಿಳಿಸ್ತಾ ಹೋಗ್ತೀನಿ. ಫಸ್ಟು ನಾವು ಗುರುಸ್ವಾಮಿಗಳ ಜೊತೆ ಮಾತಾಡೋಣ.
ನಮಸ್ಕಾರ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ತಮ್ಮ ಸ್ವಾಮಿ ಹೆಸರು? ನಮ್ಮ ವಯಸ್ಸು 52 ವರ್ಷ ಇವಾಗ. ಒಟ್ಟು ನಾವು ಇವಾಗ ಇದು 36ನೇ ವರ್ಷದ ಶಬರಿಮಲೆ ಯಾತ್ರೆ ಮಾಡ್ತಾಯಿದ್ದೀವಿ. ಆದರೆ ನಮ್ಮದು ಶಬರಿಮಲೆ ಯಾತ್ರೆ ಅಂದರೆ ತಿಂಗಳು ನಾವು ಹೋಗ್ತೀನಿ ನಾನು. ಇದು 84ನೇ ಸತಿ ಇದು ಹೋಗ್ತಾ ಇರೋದು ನಾನು. ಅಯ್ಯಪ್ಪಂದಿರೋ ಭಕ್ತಾದಿಗಳು ಎಲ್ಲ ಬರ್ತಾವ್ರೆ. ಆದರೆ ಅಷ್ಟು ನಮಗೆ ಸಂತೋಷ ಆಗ್ತಾಯಿದೆ ನಮಗೆ. ಆದರೆ ನಮ್ಗೆ ಇನ್ನೂ ಹೆಚ್ಚಿಗೆ ಹೋಗ್ಬೇಕು, ಶಬರಿಮಲೆ ಯಾತ್ರೆ ಮಾಡಬೇಕು, ಎಲ್ಲರೂ ಸೇರಬೇಕು ಅಲ್ಲಿ. ಯಾಕಂದರೆ ಒಂದು ಪುಣ್ಯ ಸ್ಥಳ ಅದು ಎಲ್ಲೂ ಸಿಕ್ಕಲ್ಲ. ಆ ಥರ ಪುಣ್ಯ ಸ್ಥಳ ಇದೆ. ಆಯ್ತು. ದಯವಿಟ್ಟು ಎಲ್ಲರೂ ಬಂದು. ಈಗ ತಮ್ಮ ಏಜ್ ಹೇಳಿದ್ದು ನೀವು 56 ವರ್ಷ ಅಂತ. 52 ವರ್ಷ. 52 ವರ್ಷ. ಗುರುಗಳೇ, ಇವರು 52 ವರ್ಷಕ್ಕೆ ಎಷ್ಟು ಸಲ ದರ್ಶನ ಮಾಡಿದ್ದಾರೆ ಗೊತ್ತಾ? 84 ಸತಿ. 84 ಸಲ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿದ್ದಾರೆ. ಹೇಗೆ ಅಂತ ಈಗ ಅವರಿಂದನೇ ತಿಳ್ಕೊಳ್ಳೋಣ. ಅಂದರೆ ವರ್ಷಕ್ಕೆ ಎಷ್ಟು ಸಲ ದರ್ಶನ? ವರ್ಷಕ್ಕೆ ನಾನು 8 ಸತಿ 7 ಸತಿ ಇಲ್ಲ 9 ಸತಿ ಹೋಗ್ತೀನಿ. ಒಟ್ಟು ತಿಂಗಳು ಹೋಗ್ತಾ ಇರ್ತೀವಿ. ನೋಡಿ, ಇವಾಗ ಬಂದು ನಾನು ಶಬರಿಮಲೆಯಿಂದ ಬಂದು ಇನ್ನು 3 ದಿವಸ ಆಗೈತೆ. ಮತ್ತು ನಾನು ಇವತ್ತು ಹೊರಡ್ತಾ ಇದ್ದೀನಿ. ಮತ್ತೆ ಬರೋ ತಿಂಗಳು 15ನೇ ತಾರೀಕು ನಾನು ಹೊರಡ್ತಾ ಇದ್ದೀನಿ. ಅಂದರೆ ನೀವು ಯಾವಾಗಲೂ ಮಾಲೆಯಲ್ಲೇ ಇರ್ತೀರಾ ಅಂತ ಆಯ್ತು. ಅದು ಹೇಳೋಕ್ಕಾಗಲ್ಲ ಹಂಗೆ. ಸೊ ಪ್ರತಿ ಸಲನೂ ನೀವು ಇರುಮುಡಿ ತಗೊಂಡು ಇರುಮುಡಿ ತೊಗೊಂಡೇ ಹೋಗ್ತೀವಿ. ಹಾಂ, ಹಾಗೆ ನೀವು ಇಲ್ಲಿ ಎಲ್ಲರಿಗೂ ನೀವು ಇರುಮುಡಿ ಕಟ್ತಾ ಇದ್ದೀರಾ. ಈ ಒಂದು ಪದ್ಧತಿ ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ? ಇದು 2 ಗಂಟೆ ಇದೆ ಅಯ್ಯಪ್ಪಂದು. ಅದು ಮುಂದೆ ಗಂಟು ಹಿಂದೆ ಗಂಟು 2 ಗಂಟೆ ಬರುತ್ತೆ. ಮುಂದೆ ಗಂಟು ಅಯ್ಯಪ್ಪ ಸ್ವಾಮಿಗೆ ಸೇರಿದ್ದು. ಅಂದರೆ ಅದರಲ್ಲಿ ತುಪ್ಪದ ಕಾಯಿ, ಅವಳ ಮಲರಮು ಎಲ್ಲ ಇದಿರುತ್ತೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ಇರುತ್ತೆ. ಅದು ಅಯ್ಯಪ್ಪನಿಗೆ ಸೇರಿದ್ದು. ಹಿಂದೆ ಗಂಟು ಅಕ್ಕಿ ಕಾಯಿ ಇರುತ್ತೆ, ಅದು ನಮಗೆ ಸೇರಿರೋದು. ಅದು ಏನಂದರೆ ಈ ಗಂಟಲ್ಲಿ ಇದು ಅಯ್ಯಪ್ಪಂದು, ಮಾಳಿಗೆ ಪುರತಮ್ಮಂದು, ಆಮೇಲೆ ಅಲ್ಲಿ ವಾವರ ಸ್ವಾಮಿ ಎಲ್ಲ ಇದೆ, ಅವ್ರದ್ದೆಲ್ಲ ಸೇರೋದು ಇದು ಗಂಟಿದು. ಅದಕ್ಕೆ ಒಂದು ಮುಂದೆ ಗಂಟು ಹಿಂದೆ ಗಂಟು ಅಂತೀವಿ ನಾವು. ಈಗ ತುಪ್ಪದ ಕಾಯಿ ಅದ್ರದ್ದು ಉದ್ದೇಶ ಹೇಳಿ, ಏನಕ್ಕೆ ಕೊಡ್ಬೇಕು ನಾವು? ಅದು ಒಂದು ಕಾಯಿ, ಅದು ಒಂದು ತೆಂಗಿನ ಸಂಕೇತ. ಅದು 3 ಕಣ್ಣಿರೋದು. 3 ಕಣ್ಣಂದರೆ ನೆತ್ತಿ ಕಣ್ಣು ಒಂದಿರುತ್ತೆ. ನೆತ್ತಿ ಕಣ್ಣನ್ನು ನಾವು ಓಪನ್ ಮಾಡಿ ಅದನ್ನು ನಾವು ನಮ್ಮ ಜ್ಞಾನವನ್ನು ಅದ್ರ ಒಡೆ ತುಂಬಿ ಅದನ್ನು ತಗೊಂಡೋಗಿ ನಾವು ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ. ಅದನ್ನು ತುಪ್ಪ, ಯಾಕೆಂದ್ರೆ ಅಯ್ಯಪ್ಪ ಸ್ವಾಮಿಗೆ ತುಪ್ಪ ತುಂಬ ಇಷ್ಟ. ಅದು ತುಂಬ ಇದೆ. ಅದಕ್ಕೆ ಅದು ಜ್ಞಾನ ಕಣ್ಣಿಂದ ನಾವು ತುಂಬ್ತೀವಿ. ಅದನ್ನು ಆ ಜ್ಞಾನ ಕಣ್ಣಿಂದ ತುಂಬಿರೋದ್ರಿಂದ ನಾವು ಅದು ಅಷ್ಟು ಪವಿತ್ರವಾದ ಇದು ಅಂತ. ಯಾಕಂದರೆ ಬೇರೆದ್ರಲ್ಲಿ ತೊಗೊಂಡೋದ್ರೆ ನಮಗೆ ಪ್ರಯೋಜನ ಇಲ್ಲ. ಅದು ತೆಂಗಿನಕಾಯಲ್ಲೇ ತೊಗೊಂಡೋದ್ರೆ ನಮಗೆ ಇದು ಫಲ ಅದಕ್ಕೆ. ಅದೇ ಥರ ಅಕ್ಕಿ ಹಾಕ್ತೀವಲ್ಲ, ಅದೇನಕ್ಕೆ ಸ್ವಾಮಿ? ಅಕ್ಕಿ ಹಾಕೋದು ಒಂದು ಕಾಲದಲ್ಲಿ ನಮಗೆ ಇದಕ್ಕಿರಲಿಲ್ಲ, ನಮಗೇನು ಪ್ರಸಾದಕ್ಕೆ ಯಾವುದಕ್ಕೂ ಇರಲಿಲ್ಲ. ಇವಾಗ ನಾವು ಪ್ರಸಾದಕ್ಕೆ ತೊಗೊಂಡೋಗ್ತೀವಿ, ಇಲ್ಲ ಅಲ್ಲೇ ದೇವಸ್ಥಾನಕ್ಕೆ ಕೊಡ್ತೀವಿ ನಾವು. ಅದು ಅಕ್ಕಿ ನಾವು ಮೈನ್ ಕೊಡೋದು ನಾವು ಇವ್ರಿಗೆ ಅಮ್ಮನ ಕೊಡ್ತೀವಿ ನಾವು. ಅಲ್ಲಿನ ದೇವಸ್ಥಾನದಲ್ಲಿ ಅನ್ನದಾನಕ್ಕೆ ಉಪಯೋಗಿಸ್ತಾರೆ ಅವರು. ಸರಿ ಸ್ವಾಮಿಗಳೇ. ಸೊ ಈ ತುಪ್ಪದ ಕಾಯಿನ ಅಲ್ಲಿ ಹೊಡೆದು ಒಂದು ತಪ್ಪಲೆಯಲ್ಲಿ ನಾವು ತುಂಬಿಸ್ಕೊಂಡು ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕಕ್ಕೆ ನಾವು ಕೊಡ್ತೀವಿ. ಸೊ ಇಷ್ಟೊಂದು ವರ್ಷದಲ್ಲಿ ಹೋಗಿ ಬಂದಿದ್ದೀರಲ್ವಾ, ನಿಮ್ಗೆ ಏನಾದರೂ ಒಂದು ಒಳ್ಳೆ ಅನುಭವ ಆಗಿರುತ್ತೆ ಆ ಸ್ವಾಮಿದು, ಅದು ನಮ್ಮ ಜೊತೆ ಹಂಚ್ಕೊಳ್ತೀರಾ? ಅದು ನಮ್ಮ ಒಂದು ಸತಿ ನಾನು ಜ್ಯೋತಿಗೆ ಹೋಗಿದ್ದೆ ಸ್ವಾಮಿ. ಆ ಜ್ಯೋತಿಗೆ ಹೋದಾಗ ನಮಗೆ ಆಗಿದ್ದು ಫೀಲ್ ನಮಗೆ ಯಾವತ್ತೂ ನಮ್ಗೆ ಇದುವರೆಗೂ ನಮ್ಗೆ ಆಗಲಿಲ್ಲ, ಆಗೋದಿಲ್ಲ. ಯಾಕಂದರೆ ನಾನು ಎಷ್ಟು ಒಂದು ಕಂಬಿ ಮೇಲಿಂದ ಒಂದು ಜಂಪ್ ಹೊಡೆದು ಕಾಲಿಗೆ ನನಗೆ ಕಂಬಿ ಚುಚ್ಕೊಂಡು ಇಷ್ಟುದ್ದ ಹರಿದೋಗಿತ್ತು ನನಗೆ. ಆದರೂ ನಮ್ಗೆ ನೋವು ಗೊತ್ತಾಗಲಿಲ್ಲ ನನಗೆ. ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿ, ಜ್ಯೋತಿ ದರ್ಶನ ಮಾಡಿ, ಅಲ್ಲಿ ಆಭರಣ ದರ್ಶನ ಮಾಡಿ, ಅದು ನಾನು ವೇಲ್ ತಗೊಂಡು ಕಟ್ಟಿ ಒಮ್ಮೆ ಬಂದಿದ್ವಿ. ನನಗೆ 4 ಅವರ್ ಆದಮೇಲೆ ನಂಗೆ ನೋವು ಗೊತ್ತಾಯಿತು. ನಾನು ದರ್ಶನ ಮಾಡಿದ್ದು ರಾತ್ರಿ 9:30. ನನಗೆ ನೋವು ಗೊತ್ತಾಗಿದ್ದು 12 ಗಂಟೆಗೆ. ನನಗೆ ಆವಾಗ ಗಂಟೆ ನಮ್ಗೆ ಗೊತ್ತಿಲ್ಲ ನನಗೆ. ಅದೊಂದು ನನ್ನ ಅನುಭವ ಇದೆ. ಯಾಕಂದರೆ ನನಗೆ ಆ ಅರ್ಧೋಗಿರೋದು ಚರ್ಮನ ಇಟ್ಕೊಂಡು ನಾನು ಹೋದ್ನಲ್ಲ ಅಷ್ಟಿದ. ಆಮೇಲೆ ಬೆಟ್ಟ ಕುಸಿತು ಒಂದು ಸತಿ. ಆ ಬೆಟ್ಟ ಕುಸಿದಾಗ ನಾವು ಪಂಪಾದಲ್ಲೇ ಇದ್ವಿ. ನಾವು ಪಂಪಾದಲ್ಲಿದ್ದಾಗ ನಾವು ಒಂದು ಬೆಟ್ಟದ ಮೇಲೆ ಈ ಕಡೆ ಕೂತ್ಕೊಂಡ್ರೆ ಮರದ ಮೇಲೆ ಬಂದ್ವಿ. ಆ ಮರದ ಮೇಲೆ ಬಂದಾಗ ಏನು ಇದಾಗಿಲ್ಲ ಅಂದರೆ ಏಕ್ದಮ್ ಇದಾಗೋಯ್ತು. ಒಂದು ಹೊಗೆ ತುಂಬ್ಕೊಂಡು ಏನೋ ತುಂಬ್ಕೊಂತಿದ್ರೆ ನಾವು ಜಾರು ಬಿದ್ದವಲ್ಲ, ನಮಗೆಲ್ಲ ಇಲ್ಲೆಲ್ಲ ಫುಲ್ಲು ತರ್ಸ್ಕೊಂಡು ಹೋಗಿದ್ವಿ ಇವತ್ತು. ಆದ್ರೆ ತರ್ಸ್ಕೊಂಡೋದ್ರೆ ನಮ್ಗೆ ಯಾವುದು ಇದುವರೆಗೂ ಅನಾಹುತ ಯಾವುದೂ ಆಗಿಲ್ಲ. ನಮ್ಮ ಜೊತೆಲಿ ಬಂದವ್ರಿಗೆ ಯಾವ ತೊಂದರೆ ಅನ್ನೋದಿರಲಿ, ಏನೇ ಇರಲಿ, ನಮ್ಮಿಂದ ಯಾವುದೂ ಇದಾಗಲಿಲ್ಲ ನಮಗೆ. ಸೊ ನೀವು ಇಷ್ಟು ಸಲಿಂದ ಹೋಗಿ ಬರ್ತಿದ್ದೀರಾ. 84ನೇ ಸಲ, ಇದು 85ನೇ ಸಲ. 85. ಸೊ ಇದುವರೆಗೂ ನೀವು ಯಾವುದೇ ಥರ ಅಂತ ತೊಂದರೆ ಇಲ್ಲ, ಸಿಕ್ಕಾಕೊಂಡಿಲ್ಲ, ಒಂದು ತೊಂದರೆ ಇಲ್ಲ. ನಮ್ದು ಇಷ್ಟು ಜನ ಇವತ್ತು ನಾನು ಮಾಡ್ತಾ ಇರೋದಂದ್ರೆ 2 ಗಾಡಿ, ಒಂದು ಬಸ್ಸು, ಒಂದು 2 TT, ಒಂದು ಮಿನಿ ಬಸ್ಸು, ಆ ಥರ ಎಲ್ಲ ಮಾಡಿದ್ವಿ. ಅವ್ರು ಒಂದು ದಿನ ನಮ್ಮದು ಯಾವತ್ತು 36 ವರ್ಷದಲ್ಲಿ ಯಾವ ಅನಾಹುತನೂ ಇಲ್ಲ ನಮಗೆ. ಸೊ ಇದಕ್ಕೆಲ್ಲ ಕಾರಣ ಮತ್ತೆ ಧರ್ಮಶಾಸ್ತ್ರ ಅಯ್ಯಪ್ಪನೇ. ಸರಿ ಸ್ವಾಮಿ. ಈ ಸಲ ಯಾರನ್ನೋ ನಿಮ್ಮ ಇದರಲ್ಲಿ ಕನ್ಯಾಸ್ವಾಮಿ ಇದ್ದಾರಾ ಸ್ವಾಮಿ? ಕನ್ಯಾಸ್ವಾಮಿ ಇದ್ದಾರೆ ಸ್ವಾಮಿ ಇಲ್ಲಿ. ಅದೊಂದು ನಾನು ಕೇಳಿರೋ ಕತೆ ಪ್ರಕಾರ ಪ್ರತಿ ವರ್ಷನೂ ಕನ್ಯಾಸ್ವಾಮಿನ ಕನ್ಯಾಸ್ವಾಮಿ ಕರ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ನಮಗೆ ಕನ್ಯಾಸ್ವಾಮಿ ಅವತ್ತು ಯಾರು ಇಲ್ಲ ಅಂದರೆ ನಮ್ಗೆ ಅಯ್ಯಪ್ಪ ಸ್ವಾಮಿನೇ ನಾವು ಕನ್ಯಾಸ್ವಾಮಿ ಆಗಿ ಕರ್ಕೊಂಡು ಹೋಗ್ತೀವಿ ನಾವು.
ಯಾಕೆ ಅಂದರೆ ಅದಕ್ಕೆ ಒಂದು ಸ್ಟೋರಿ ಇರೋ ಪ್ರಕಾರ ಅಲ್ಲಿ ಮೊದಲನೇ ವರ್ಷ ಸ್ವಾಮಿ ಅದು ಒಂದು ಪದೇ ಅಂದರೆ ಅಯ್ಯಪ್ಪ ಸ್ವಾಮಿಗೆ ಅವ್ರಿಗೆ ಮದುವೆ ಇಲ್ಲ, ಅವರು ಬಾಲಬ್ರಹ್ಮಚಾರಿ. ಅದಕ್ಕೋಸ್ಕರ ಅವ್ರಿಗೆ ಅಮ್ಮ ಇದ್ದಾರೆ, ಮಾಳ್ಗೆಪುರತಮ್ಮ ಮಂಜಮಾತ ಅಂತ ಕರಿತೀವಿ ಅವ್ರಿಗೆ. ಆ ಅಮ್ಮನಿಗೆ ಮದುವೆ ಮಾಡ್ಕೋಬೇಕು ಅಂತ ಅವರಿದ್ದರು. ಆದರೂ ನನಗೆ ಮೊದಲನೇ ವರ್ಷ ಯಾರು ಸ್ವಾಮಿ ಬರಲ್ವೋ ಅವತ್ತು ನನಗೂ ನಿಮಗೂ ಮದುವೆ ಅಂತಾರೆ. ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ, ವರ್ಷ ಹೆಚ್ಚಿಗೆ ಆಗ್ತಾಯಿದ್ದಕ್ಕಿಂತ ಕಮ್ಮಿ ಆಗ್ತಾ ಇಲ್ಲ. ಆಮೇಲೆ ಎಲ್ಲ ಇದಾದ್ಮೇಲೆ ಅಮ್ಮನಿಗೆ ಮೆರವಣಿಗೆ ತೊಗೊಂಬರ್ತಾರೆ. ಅಲ್ಲಿ ಶರಂಗುತ್ತಿ ಅಂತ ಇದೆ, ನಮ್ಮ ಅಮ್ಮನ ಮೆರವಣಿಗೆ ಆಮೇಲೆ ತೊಗೊಂಬಂದಾಗ ಅಮ್ಮನ ನೋಡಿದಾಗ ಅಮ್ಮನ ಕಣ್ಣಲ್ಲಿ ನೀರು ಬರುತ್ತಂತೆ, ಇವತ್ತಿಗೂ ಬರುತ್ತಂತೆ. ಆ ಲಾಸ್ಟ್ ಹಿಂಗೆ ಒರೆಸಿದ್ರೆ ಕಣ್ಣಲ್ಲಿ ನೀರು ಬರುತ್ತಂತೆ ಅಮ್ಮನಿಗೆ. ನನಗೆ ಈ ವರ್ಷ ನನಗೆ ಮತ್ತೆ ಮದುವೆ ಇಲ್ವಲ್ಲ ಅಂತ ಮತ್ತೆ ಹೋಗಿ ಅಲ್ಲಿ ಕೂತ್ಕೊಂತಾರೆ ಅವರು. ಸರಿ ಸ್ವಾಮಿಗಳೇ, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಇದರಲ್ಲಿ ಇದೇ ಕೊನೆಯದಾಗಿ ಒಂದು ಘೋಷಣೆ ಹಾಕ್ಬಿಡಿ ನಿಮ್ಮ ಇದ್ರ. ಓಂ ಸ್ವಾಮಿ 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 ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಒಂದೋಮಪ್ಪ ಕಾಪಾಡಪ್ಪ ಚಿತ್ತಪ್ಪ ಗುರುನಾಥ ಸಂತ ಸ್ವರೂಪ ಪೈಬಾಲ ಶಿಶುವೆ ಏಕಾಂತವಾಸ ಸಾಗರ ಗೌರದ ಮೂರ್ತಿ ಸ್ವಾಮಿ ಅಯ್ಯಪ್ಪ നമ്മുടെ യാത്ര ശബരിമലക്ക് ധർമ്മശാസ്താവേ സ്വാമി സ്വാമി. ಗುರುಗಳೇ, ಇದಾಗಿತ್ತು ನಮ್ಮ ಪುರಾತನವಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಪರಿಚಯ ಹಾಗೂ ಅಯ್ಯಪ್ಪ ಸ್ವಾಮಿಯ ಪೂಜೆ. ಗುರುಗಳೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಹೊತ್ತದು ಮರಿಬೇಡಿ ಗುರುಗಳೇ. ಸ್ವಾಮಿಯೇ ಶರಣಮಯ್ಯಪ್ಪ.